ಬೇಸಿಗೆ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿದೆ. ಒಂದ್ ಕಡೆ ಆರ್ಒ ಪ್ಲಾಂಟ್ಗಳು ಒಂದೊಂದಾಗಿ ಕ್ಲೋಸ್ ಆಗ್ತಿವೆ, ಮತ್ತೊಂದೆಡೆ ಸರ್ಕಾರ ನೀರಿನ ದರ ಏರಿಕೆ ಮಾಡಿಯೇ ಶತಸಿದ್ಧ ಅನ್ನೋ ಸುಳಿವು ಕೊಟ್ಟಿದೆ. ಬೇಸಿಗೆ ಶುರುವಾಗಿದೆ. ನೀರಿನ ಭವಣೆಯ ಆತಂಕ ಎದುರಾಗಿದೆ. ಬೆಂಗಳೂರಲ್ಲಿ ಕುಡಿಯುವ ನೀರಿನ ಪ್ಲಾಂಟ್ಗಳಿಗೆ ಬೀಗ ಬೀಳ್ತಾ ಇದೆ. ಈ ನಡುವೆ ಸರ್ಕಾರ ಜನರಿಗೆ ನೀರಿನ ಶಾಕ್ ಕೊಡಲು ಹೊರಟಿದೆ. ನೀರಿನ ದರ ಏರಿಕೆಯ ಸುಳಿವು ನೀಡಿದ ಡಿಸಿಎಂ ಡಿಕೆ. ಟ್ಯಾಂಕರ್ ಮಾಫಿಯಾಗೂ ಬ್ರೇಕ್ ಹಾಕುವ ಎಚ್ಚರಿಕೆ. ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ರಾಮೋಜಿಗೌಡ ಶೂನ್ಯ ವೇಳೆಯಲ್ಲಿ ಬೆಂಗಳೂರು ಪೂರ್ವ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನೀರಿನ ದರ ಏರಿಕೆಯ ಸುಳಿವು ಕೊಟ್ಟರು. 2014ರ ನಂತರ ನಗರದಲ್ಲಿ ನೀರಿನ ದರ ಪರಿಷ್ಕರಣೆ ಮಾಡಿಲ್ಲ. ಬಿಡಬ್ಲ್ಯೂಎಸ್ಎಸ್ಬಿ 7ರಿಂದ 8 ಪೈಸೆ ದರ ಏರಿಕೆಗೆ ಪ್ರಸ್ತಾಪ ನೀಡಿತ್ತು. ಆದರೆ ಸದ್ಯಕ್ಕೆ 1 ಪೈಸೆ ಮಾತ್ರ ಏರಿಕೆ ಮಾಡಲು ಚಿಂತನೆ ಮಾಡಲಾಗಿದೆ. ಈ ಬಗ್ಗೆ ಬೆಂಗಳೂರಿನ ಶಾಸಕರ ಜೊತೆ ಸಭೆ ಮಾಡಿ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ರು. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. 2014ರಿಂದ ಸುಮಾರು 11 ವರ್ಷ ಆಗಿದೆ, ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾರು. ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಅದನ್ನ ಈಗ ನಮ್ದು ಬಜೆಟ್ ಮೀಟಿಂಗ್ ಇದೆ, ಅವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ ಕರೆದುಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕನ್ ದಿಸ್. ಇದೇ ವೇಳೆ ನೀರಿನ ಸಮಸ್ಯೆ ನೀಗಿಸಲು ಕ್ರಮ ಕೈಗೊಂಡಿದ್ದೇವೆ. ಅಂತರ್ಜಲ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸ್ತೀವಿ. ಖಾಸಗಿ ಟ್ಯಾಂಕರ್ ಮಾಫಿಯಾಗೂ ಬ್ರೇಕ್ ಹಾಕ್ತೀವಿ ಅಂದ್ರು. ಬೆಂಗಳೂರಲ್ಲಿರುವಂತಹ ಇದು ಎಷ್ಟೋ ಕೆರೆಗಳೆಲ್ಲ ಬತ್ತೋಗ್ಬಿಟ್ಟಿದೆ, ಅದಕ್ಕೆ ನೀರು ತುಂಬಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ. ಖಾಸಗಿ ಟ್ಯಾಂಕರ್ ಅಲ್ಲಿ ಈಗ ದೊಡ್ಡ ದಾನ್ಲೆ ಅದು ಒಂದು ರೇಟು ಕೂಡ ಮಿನಿಮಮ್ ರೇಟ್ ಕೂಡ ಫಿಕ್ಸ್ ಮಾಡಿದೆ. ಸೊ ತುರ್ತಾಗಿ ಕೆಲವು ಸಂದರ್ಭದಲ್ಲಿ ನೀರು ಎಲ್ಲೆಲ್ಲಿ ಬಿಡುಗಡೆ ಮಾಡ್ಬೋದು, ಏನ್ ಮಾಡ್ಬೋದು ಮಾಡ್ತೀನಿ. 6ನೇ ಯೋಜನೆ ಕೂಡ ಈಗಾಗಲೇ ಪ್ಲಾನ್ ರೆಡಿ ಮಾಡಿ ಇಟ್ಟಿದ್ದೀವಿ. ಬೇಸಿಗೆ ಆರಂಭದಲ್ಲೇ ಆರ್ಒ ಪ್ಲಾಂಟ್ಗಳು ಬಂದ್. ಒಂದ್ ಕಡೆ ಸರ್ಕಾರ ನೀರಿನ ದರ ಏರಿಕೆಗೆ ಮುಂದಾಗಿದ್ರೆ, ಇತ್ತ ರಾಜಧಾನಿಗೆ ಜಲಕ್ಷಾಮದ ಆತಂಕ ತಲೆದೋರಿದೆ. ಯಾಕೆಂದ್ರೆ ಯಶವಂತಪುರ, ಕೆಂಗೇರಿ, ಶಿರ್ಕೆ ಸುತ್ತಮುತ್ತ ಕುಡಿಯುವ ನೀರಿನ ಘಟಕಗಳಿಗೆ ಬೀಗ ಬಿದ್ದಿದೆ. ನೀರಿನ ಮಟ್ಟವೂ ತಗ್ಗಿದೆ. ಕುಡಿಯುವ ನೀರಿಗಾಗಿ ಜನರ ಅಲೆದಾಟ ಶುರುವಾಗಿದೆ. ಒಂದಷ್ಟು ಕಡೆಗಳಲ್ಲಿ ನೀರಿನ ಸಮಸ್ಯೆ ತಾಂಡವಾಡ್ತಾ ಇದ್ರೆ, ಮತ್ತೊಂದಷ್ಟು ಕಡೆಗಳಲ್ಲಿ ಆರ್ಒ ಪ್ಲಾಂಟ್ಗಳಿಗೆ ಬೀಗ ಬಿದ್ದಿರುವಂಥದ್ದು. ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಿರ್ಕೆಯಲ್ಲಿದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ವಾಟರ್ ಪ್ಲಾಂಟ್ ಏನಿದೆ, ಆ ವಾಟರ್ ಪ್ಲಾಂಟ್ಗೆ ಬೀಗವನ್ನು ಜಡಿದಿರುವಂಥದ್ದು. ಅಂದರೆ ಬೋರ್ವೆಲ್ನಲ್ಲಿ ನೀರುಗಳು ಬರ್ತಾ ಇಲ್ಲ, ಜೊತೆಗೆ ಆ ನೀರು ಬರದ ಹಿನ್ನೆಲೆಯಲ್ಲಿ ಆರ್ಒ ಪ್ಲಾಂಟ್ಗಳು ಕೂಡ ಕೆಲಸವನ್ನು ಮಾಡ್ತಿಲ್ಲ. ಕಂಪ್ಲೀಟಾಗಿ ಬೀಗವನ್ನು ಹಾಕಿ ಸ್ಥಗಿತಗೊಳಿಸಿರುವಂಥದ್ದು. ಶಾಂತಮೂರ್ತಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.